ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಮರೀಚಿಕೆಯಾದ ಸಾಮಾಜಿಕ ಅಂತರ, ಎಲ್ಲೆಡೆ ನಿಯಮ ಮೀರಿ ಜನಜಂಗುಳಿ, ಪಕ್ಷಗಳ ಕಾರ್ಯಕ್ರಮದಲ್ಲೇ ಮಾಯವಾಗುತ್ತಿರುವ ನಿಯಮ ಪಾಲನೆ. 1 ರಿಂದ 10ನೇ ತರಗತಿಯ ಮಕ್ಕಳಿಗೆ ಆಕಾಶವಾಣಿ ಕೇಬಲ್ ಟಿವಿಗಳಲ್ಲಿ ಪಾಠ ಪ್ರವಚನ. ಮಾಜಿ ಸಚಿವರ ನೂತನ ಪ್ರಯೋಗ, ತಾಲೂಕು ಅಧಿಕಾರಿಗಳಿಗೆ ಸೂಚನೆ ನೀಡಿದ HT ರೇವಣ್ಣ. ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿಗೆ ಸಚಿವ ಸಂಪುಟ ಒಪ್ಪಿಗೆ, ಆರ್ಥಿಕ ಸಂಕಷ್ಟದ ಕಾಲದಲ್ಲಿ ಇದು ಸರಿಯಾದ ಕ್ರಮವಲ್ಲ, ವಿರೋಧ ವ್ಯಕ್ತಪಡಿಸಿದ ಜೆಡಿಎಸ್ ರಾಜ್ಯಾಧ್ಯಕ್ಷ HK ಕುಮಾರಸ್ವಾಮಿ. ಹಾಸನ ನಗರದ BM ರಸ್ತೆಯ ಬಳಿಯ ಸಿದ್ದಯ್ಯ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಂಗಳವಾರ ಮಧ್ಯಾಹ್ನ ಉಚಿತ ತರಕಾರಿ ನೀಡಲು ಮುಂದಾಗಿದ್ದು, ಜನರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ನೂಕುನುಗ್ಗಲಿನಲ್ಲಿ ಮುಗಿಬಿದ್ದಿದ್ದರು. ರೈತರಿಂದ ತರಕಾರಿಯನ್ನ ನೇರವಾಗಿ ಕೊಂಡುಕೊಂಡು ಬಡವರಿಗೆ ಉಚಿತ ತರಕಾರಿ ನೀಡುವಂತೆ ತಮ್ಮದೇ ಪಕ್ಷದ ಆದೇಶದಂತೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಜಾವಗಲ್ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಆರಿಫ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ಎಲ್ಲಾ ಬಗೆಯ ತರಕಾರಿಗಳನ್ನು ಸಾರ್ವಜನಿಕರಿಗೆ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ರೈತರಿಂದ ನೇರವಾಗಿ ಖರೀದಿಸಿ ಬಡವರಿಗೆ ಉಚಿತವಾಗಿ ಕೊಡುವ ಕಾರ್ಯಕ್ರಮವನ್ನು ನಿರಂತರವಾಗಿ ಹಮ್ಮಿಕೊಳ್ಳುತ್ತಿರುವುದಾಗಿ ಹೇಳಿದ ಜಿಲ್ಲಾಧ್ಯಕ್ಷ ಮಂಜು, ಇದರಲ್ಲಿ ಜಿಲ್ಲೆಯ ಪ್ರತಿಯೊಬ್ಬ ನಾಯಕರು ಪ್ರತಿನಿತ್ಯ ಪಾಲ್ಗೊಳ್ಳುತ್ತಿದ್ದಾರೆ. ಈಗಾಗಲೇ ಹಾಸನ ನಗರಸಭಾ ವ್ಯಾಪ್ತಿಯಲ್ಲಿ 7 ರಿಂದ 8 ವಾರ್ಡ್ಗಳಲ್ಲಿ ಬಡವರಿಗೆ ತರಕಾರಿ ವಿತರಣೆ ಮಾಡಲಾಗಿದೆ. ತರಕಾರಿ ಬೆಳೆದ ರೈತರು ತರಕಾರಿ ವ್ಯಾಪಾರ ಮಾಡುವುದಾದರೆ ನಮಗೆ ನೀಡಿದರೆ ನಾವು ಹಣ ನೀಡಿ ಖರೀದಿ ಮಾಡಿ ಬಡವರಿಗೆ ಉಚಿತವಾಗಿ ಹಂಚುತ್ತೇವೆ ಎಂದರು. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ರವರ ಆದೇಶದ ಮೇರೆಗೆ ಬಡವರಿಗೆ ಉಚಿತವಾಗಿ ತರಕಾರಿ ವಿತರಣೆ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ. ಕೊರೋನಾದಿಂದ ಕೂಲಿ ಕಾರ್ಮಿಕರು ಕೆಲಸ ಮಾಡಲು ಸಾಧ್ಯವಾಗದೆ ಕುಟುಂಬ ನಿರ್ವಹಣೆ ಮಾಡುವುದೇ ಕಷ್ಟಕರವಾಗಿದೆ. ಅವರ ನೆರವಿಗಾಗಿ ತರಕಾರಿ ಕೊಡುತ್ತಿರುವುದಾಗಿ ತಮ್ಮ ಉದ್ದೇಶವನ್ನು ತಿಳಿಸಿದರು. ಪ್ರತಿನಿತ್ಯ ಎಲ್ಲಾ ಬಗೆಯ ತರಕಾರಿಗಳನ್ನು ನಾವು ರೈತರಿಂದ ನೇರವಾಗಿ ಖರೀದಿಸಿ ಬಡ ಏನು ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ, ಎಲ್ಲ ಸಾಮಾನ್ಯ ಜನಗಳಿಗೆ ಉಚಿತವಾಗಿ ವಿತರಣೆಯನ್ನು ಮಾಡ್ತಾ ಇದ್ವಿ. ಪ್ರತಿನಿತ್ಯ ಜಿಲ್ಲೆಯ ಒಬ್ಬೊಬ್ಬ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಾಜಿ ಶಾಸಕ ಚಂದ್ರಾಪಟ್ಟಣದ ಪುಟ್ಟೇಗೌಡರು ಇವತ್ತಿದ್ದಾರೆ. ನಮ್ಮ ಡಾಕ್ಟರ್ ಅಸೋಸಿಯೇಷನ್ನ ಮಧುಕರ್ ಇದ್ದಾರೆ. ನಮ್ಮ ಜಿಲ್ಲಾ ನಾಯಕರಾದ ಪುಟ್ಟರಾಜಣ್ಣವರಿದ್ದಾರೆ. ಪ್ರತಿನಿತ್ಯ ನಮ್ಮ ಕೌನ್ಸಿಲರ್ ಪ್ರಕಾಶ್ ಅವರಿದ್ದಾರೆ. ನಿತ್ಯ ದಾಸೋಹವನ್ನು ನಾವು ಈ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಇದೇ ವೇಳೆ ಮಾಜಿ ಶಾಸಕ CS ಪುಟ್ಟೇಗೌಡ, ಕಾಂಗ್ರೆಸ್ ವೈದ್ಯರ ಸಂಘದ ಅಧ್ಯಕ್ಷ ಮಧು, ಪಕ್ಷದ ಮುಖಂಡರಾದ ಪುಟ್ಟರಾಜು, ನಗರಸಭೆಯ ಸದಸ್ಯರಾದ ವಿಜಯ, ಮಾಜಿ ಸದಸ್ಯ ಪ್ರಕಾಶ್, ಯೋಗೇಶ್ ಇತರರು ಪಾಲ್ಗೊಂಡಿದ್ದರು. HCN ನ್ಯೂಸ್ ಹಾಸನ್. ಅರಕಲಗೂಡು ಪಟ್ಟಣದಲ್ಲಿ ಲಾಕ್ಡೌನ್ ಜಾರಿಯಲ್ಲಿದ್ದು ಸಾಮಾಜಿಕ ಅಂತರ ಅನ್ನುವುದು ಮರೀಚಿಕೆಯಾಗುತ್ತಿದೆ. ಇಂದು ಕರ್ನಾಟಕ ಬ್ಯಾಂಕ್ನಲ್ಲಿ ಸಾಮಾಜಿಕ ಅಂತರ ಕಾಪಾಡದೆ ನೂಕುನುಗ್ಗಲು ಏರ್ಪಟ್ಟಿತ್ತು. ಬೆಳಗ್ಗೆ ಬಾಗಿಲು ತೆಗೆಯುವ ಮುನ್ನವೇ ಗ್ರಾಹಕರು ಬ್ಯಾಂಕ್ ಮುಂದೆ ಸಾರ್ವಜನಿಕರು ಸೇರತೊಡಗಿದರು. 10:30ಕ್ಕೆ ಬ್ಯಾಂಕ್ ಓಪನ್ ಆದ ಕೂಡಲೂ ಸಾಮಾಜಿಕ ಅಂತರ ಲೆಕ್ಕಿಸದೆ ಜನರ ಗುಂಪಿನಲ್ಲಿ ತೆರಳಲು ಶುರು ಮಾಡಿದರು. ಗ್ರಾಹಕರ ಸಂಖ್ಯೆ ಹೆಚ್ಚುತ್ತಿದ್ದಂತೆ ನೂಕುನುಗ್ಗಲು ಉಂಟಾಯಿತು. ಸರದಿ ಸಾಲು ನಿಂತಿದ್ದ ಜನರು ಸಾಮಾಜಿಕ ಅಂತರ ಕಾಪಾಡುವುದರಲ್ಲಿ ಕನಿಷ್ಠ ಮುಖಕ್ಕೆ ಮಾಸ್ಕ್ ಧರಿಸಿರಲಿಲ್ಲ. ಇದರಿಂದ ಕೆಲವರಷ್ಟೇ ಸಿಟ್ಟಿನಿಂದ ಸಾಲು ತೊರೆದು ಹೊರ ನಡೆಯಬೇಕಾಯಿತು. ಕೊರೋನಾ ಸೋಂಕು ತಡೆಗಟ್ಟಲು ಮುಂಜಾಗ್ರತಾ ಕ್ರಮವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಧರಿಸುವಂತೆ ಮನವಿ ಮಾಡಿದರೂ ತಲೆ ಕೆಡಿಸಿಕೊಳ್ಳಿತಲ್ಲ ಎಂದು ಜನತೆ ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯಾಂಕ್ ಪಕ್ಕದಲ್ಲಿರುವ ATMನಲ್ಲೂ ಜನಸಂದಣಿ ಇದ್ದು ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಸಾಮಾಜಿಕ ಅಂತರ ಕಾಪಾಡಲು ಕ್ರಮ ಕೈಗೊಳ್ಳುವಂತೆ ನಾಗರಿಕರು ಆಗ್ರಹಿಸಿದ್ದಾರೆ. ಬ್ಯಾಂಕ್ನವರು ಕಡ್ಡಾಯವಾಗಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು ಎಂಬುದನ್ನೇ ಮರೆತು ಕನಿಷ್ಠ ಮಾಸ್ಕ್ ಧರಿಸದ ಗ್ರಾಹಕರಿಗೆ ಮಾತ್ರ ಪ್ರವೇಶ ನೀಡಿದರೆ ಸ್ವಲ್ಪವಾದರೂ ನಿಯಮ ಪಾಲನೆ ಮಾಡಬಹುದಾಗಿತ್ತು ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದೆ. HCN ನ್ಯೂಸ್ ಅರಕಲಗೂಡು. 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳಿಗೆ ಮುಂದಿನ ಶೈಕ್ಷಣಿಕ ವರ್ಷ ಯಾವಾಗ ಆರಂಭ ಎಂದೇ ತಿಳಿಯದಾಗಿದೆ ಮತ್ತು ಮನೆಯಲ್ಲೇ ಇರುವುದರಿಂದ ಅವರಿಗೆ ಟಿವಿ ಮೂಲಕ ಪಾಠಗಳನ್ನು ವಿತರಿಸಿ ಎಂದು ಮಾಜಿ ಸಚಿವ HT ರೇವಣ್ಣ ತಾಲೂಕು ಅಧಿಕಾರಿಗಳಿಗೆ ಸೂಚನೆ ನೀಡಿದರು.
ಇಂದು ಹೊಳೆನರಸೀಪುರದ ತಾಲೂಕು ಕಚೇರಿಯಲ್ಲಿ ಕರೆದಿದ್ದ ಅಧಿಕಾರಿಗಳ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು 1ರಿಂದ 5ನೇ ತರಗತಿ ಮತ್ತು 5ರಿಂದ 8ನೇ ತರಗತಿ ಮಕ್ಕಳಿಗೆ ಪಠ್ಯಕ್ರಮವನ್ನು ಆಕಾಶವಾಣಿ ಮತ್ತು ಜಿಲ್ಲೆಯ ಕೇಬಲ್ ಟಿವಿಗಳಲ್ಲಿ ವಿತರಿಸುವ ಯೋಜನೆಯನ್ನ ರೂಪಿಸಲಾಗುವುದು ಎಂದು ಹೇಳಿದ ಎಚ್.ಡಿ. ರೇವಣ್ಣ, ತಾಲೂಕಿಗೆ ಬಿಇಒಗೆ ಒಳ್ಳೆಯ ಟೀಚರ್ ಮತ್ತು ಒಳ್ಳೆಯ ಉಪನ್ಯಾಸಕರನ್ನ ಕರೆಸಿ ಈ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದರೆ ಮಕ್ಕಳಿಗೆ ಅನುಕೂಲವಾಗುತ್ತದೆ ಎಂದು ಸಲಹೆ ನೀಡಿದರು. ಸಾಯಂಕಾಲವೇ ಬರಬೇಕು. ಯಾಕೆ ಬಂದಿಲ್ಲ ಇದು? ಡಿ.ಸಿ ಬೇಡ, ಇನ್ಸ್ಪೆಕ್ಟರ್ ಹೋಗ್ತಾರೆ. ಇವತ್ತು ಕೊಡೋದು ಮಾರ ಬೆಳಗ್ಗೆ ಕೊಡ್ತಾರಲ್ವ, ಕೊಟ್ಟರೆ ಕಾಪಿಲ್ಲ. ಸೇಮ್ ನಿಮ್ಮ ಆಫೀಸ್ ಕಾಪಿ ಕೊಡಿ. ಮಾರ್ಕೆಟಿಂಗಲ್ಲಿ ಯಾವ ದಿನ ಎಷ್ಟು ಚೇಂಜ್ ಆಗಿದೆ ಇದ್ರ ಮೇಲೆ ಫೇರ್ ಪೊಲಿಟಿಕ್ಸ್ ಇದಾಗಿದೆ ಅಂತ ಹೇಳಿ ಅಂದರೆ ಡಿವೈಡೆ ಸೇಲ್ಸಿಂದ ಬರಬೇಕು ಅಂತ ಅವ್ರು ಬೇಡ ಬೇಡ್ತಾರೆ. ಇನ್ಸ್ಪೆಕ್ಟ್ರು ಇದು ಕೊಡೋಂಗಿಲ್ಲ ಅಂತ ಅಂದರೆ ಇವ್ರ ಆಫೀಸಲ್ಲಿ ಯಾವುದೂ ಇಲ್ಲ, ಅವ್ರಲ್ಲಿ ಬರೆಸ್ಕೊಂಡು ನನ್ನ ಕಚೇರಿಗೆ ಯಾವುದೂ ಕೊಟ್ಟಿಲ್ಲ, ಎವ್ರಿಡೇ ಸೇಲ್ಸ್ ರಿಪೋರ್ಟ ನನಗೆ ಯಾವ ಒಂದು ಒಂದಿಲ್ಲ, ಎಲ್ಲರೂ ಒಬ್ಬರು ಅಂತಲ್ಲ. ನನಗೆ ಕೆಲವು ಟೀಚರ್ಸ್ ಕೈಲಿ ಈಗ ಆಕಾಶವಾಣಿ ಮುಖೇನ ದೂರದರ್ಶನ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಚಾನಲ್ಗಳಿದೆ. ಆಮೇಲೆ ಲೋಕಲ್ನ ನಮ್ಮ ಟಿ ವಿ ಇದೆಯಲ್ಲ ತಾಲೂಕಿನಲ್ಲಿ, ಆ ಟಿ ವಿ ಹತ್ರ ರಿಕ್ವೆಸ್ಟ್ ಮಾಡಿ ಅದನ್ನು ಮಾಡಿ ಅಂತ ನಾನು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಮ್ಮ BO ಹೇಳಿದ್ದೆ. ಹೊಳೆನರಸೀಪುರ ತಾಲೂಕಿನಿಂದ ಇಲ್ಲಿಯವರೆಗೂ ಸುಮಾರು 34 ಸಿಂಪ್ಟಮ್ಸ್ ಇರುವವರನ್ನ ನಾವು ಪರೀಕ್ಷೆಗೆಂದು ಹಾಸನಕ್ಕೆ ಕಳುಹಿಸಿದ್ದು ಅವುಗಳಲ್ಲಿ ಯಾವುದೂ ಸಹ ಪಾಸಿಟಿವ್ ಇಲ್ಲ ಮತ್ತು ಎಲ್ಲಾ ವರದಿಗಳು ಸಹ ನೆಗೆಟಿವ್ ಇರುವುದು ಸಂತೋಷದ ವಿಷಯವಾಗಿದೆ. ಆದರೂ ನಾವು ಅಳವಡಿಸಿಕೊಂಡಿರುವ ಪದ್ಧತಿ ಹೀಗೆ ಮುಂದುವರಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ತಾಲೂಕು ಹೆಲ್ತ್ ಆಫೀಸರ್ ಡಾಕ್ಟರ್ ರಾಜೇಶ್ ಹೇಳಿದರು. ತಾಲೂಕಿನಿಂದ ಇಲ್ಲಿ ತನಕ 34 ರೋಡ್ ಸ್ಟಾಫ್ನ ನಾವು ತೆಗೆದು ಹಾಸನಗೆ ಟೆಸ್ಟಿಂಗ್ಗೆ ಕಳಿಸಿದ್ದೀವಿ. ಎಲ್ಲದೂ ಸಹ ನೆಗೆಟಿವ್ ಅಂತ ಬಂದಿದೆ. ILI ಸಿಂಪ್ಟಮ್ಸ್ ಇರ್ತಕ್ಕಂಥದ್ದು, ಸ್ಯಾರಿ ಸಿಂಪ್ಟಮ್ಸ್ ಇರ್ತಕ್ಕಂಥದ್ದನ್ನು ನಾವು ಪ್ರತಿ ದಿವಸ ಮನೆ ಭೇಟಿಗೆ ಕೊಟ್ಟು ಆಶಾ ಕಾರ್ಯಕರ್ತರಿಂದ, ಅಂಗನವಾಡಿ ಮತ್ತು ನಮ್ಮ ANMs ಕಡೆಯಿಂದ ಸರ್ವೆ ಮಾಡಿಸ್ತಾ ಇದ್ದೇವೆ. ನಿನ್ನೆ ಮತ್ತು ಇವತ್ತು 2 ದಿವಸ 7,000 ಮನೆಗಳನ್ನ ನಾವು ಇವತ್ತು ಸರ್ವೆ ಮಾಡಿಸಿದ್ದೇವೆ. ಇದರಲ್ಲಿ ಒಟ್ಟು 34 ಸ್ವ್ಯಾಬ್ನ ನಾವು ಇವತ್ತು ತೆಗೆದು ಇಲ್ಲಿಗಟ್ಟೆ ಕಳಿಸಿದ್ದೇವೆ. ಇವತ್ತು ಸಹ 20 ಸ್ವ್ಯಾಬ್ನ ನಾವು ಕಳಿಸಿದ್ದೇವೆ. ನಮಗೆ ಜಿಲ್ಲಾ ಮಟ್ಟದಿಂದ ಪ್ರತಿ ದಿವಸನೂ ಸಹ 15ರಿಂದ 20 ಸ್ಟಾಫ್ ನೀವು ಕಲೆಕ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಸೂಚನೆ ಕೊಟ್ಟಿದ್ದಾರೆ. ಇಷ್ಟು ದಿವಸ ನಾವು ಬರೀ ಕೆಮ್ಮು, ನೆಗಡಿ, ಜ್ವರ ಇರ್ತಕ್ಕಂಥ ಕೇಸ್ಗಳಿಗೆ ಮಾತ್ರ ತೆಗಿಬೇಕು ಅಂತ ಗೈಡೆನ್ಸ್ ಇತ್ತು. ಅದನ್ನು ಈಗ ಅವರು ಚೇಂಜ್ ಮಾಡಿ ಈವನ್ ಸ್ವಲ್ಪ ಜ್ವರ ಇದ್ರೂ ಸಹ, ಸ್ವಲ್ಪ ಜ್ವರದ ಸಿಂಪ್ಟಮ್ಸ್ ಇದ್ದೂ ಸಹ, ಕೆಮ್ಮು, ನೆಗಡಿ ಇರಲಿ ಇದ್ದವ್ರಿಗೆ ಎಲ್ಲರಿಗೂ ಸಹ ನೀವು ಸ್ಟಾಫ್ ತೆಗಿಬೇಕು. ಇದು ಕಮ್ಯುನಿಟಿನಲ್ಲಿ ಏನಾದ್ರು ಸ್ಪ್ರೆಡ್ ಆಗ್ತಾ ಇದೆಯಾ ಅಂತ ನೋಡಬೇಕು ಅಂತ ಹೇಳ್ಬಿಟ್ಟು ಅವರು ಮಾರ್ಗದರ್ಶನ ಕೊಟ್ಟಿದ್ದರಿಂದ ಅದೇ ರೀತಿ ನಾವು ಇವತ್ತು ಸಹ ಕೆಮ್ಮು, ನೆಗಡಿ ಇಲ್ಲದಿರೋರ್ಗೂ ಸಹ ನಾವು ಸ್ಟಾಫ್ ತೆಗೆದು ಕಳಿಸಿದ್ದೀವಿ. ಬೇಲೂರು ಅಬಕಾರಿ ಉಪಾಯುಕ್ತರ ನೇತೃತ್ವದಲ್ಲಿ ಹಳೇಬೀಡು ಹೋಬಳಿಯ ಗೌರಿಕೊಪ್ಪಲು ಗ್ರಾಮದಲ್ಲಿ ಅಕ್ರಮವಾಗಿ ಕಳ್ಳಭಟ್ಟಿ ಸಾರಾಯಿ ಕೇಂದ್ರದ ಮೇಲೆ ದಾಳಿ ನಡೆಸಿ ಓರ್ವನನ್ನ ಬಂಧಿಸಿದ್ದಾರೆ. ಹಳೇಬೀಡು ಹೋಬಳಿ ಗೌರಿಕೊಪ್ಪಲು ಗ್ರಾಮದ ರಣೋಜಿ ಶೆಟ್ಟಿ ಹಾಗೂ ಸಿದ್ದಶೆಟ್ಟಿ ಎಂಬುವರು ಅಕ್ರಮವಾಗಿ ಕಳ್ಳಭಟ್ಟಿ ಸಾರಾಯಿ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಿದಾಗ ಅಕ್ರಮವಾಗಿ ಮಾರಾಟ ಮಾಡಲು ಸುಮಾರು 2 ಲೀಟರ್ ಕಳ್ಳಭಟ್ಟಿ ಸಾರಾಯಿ ಹಾಗೂ ಉಪಯೋಗಿಸುವ ಪರಿಕರ ಮತ್ತು ಆರೋಪಿ ಸಮೇತ ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಅಬಕಾರಿ ನಿರೀಕ್ಷಕ ಕೇಶವಮೂರ್ತಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಬಕಾರಿ ನಿರೀಕ್ಷಕ ಕೇಶವಮೂರ್ತಿ, ಕೋವಿಡ್-19 ಪ್ರಾರಂಭವಾದಾಗಿನಿಂದ ಬೇಲೂರು ವಲಯ ವ್ಯಾಪ್ತಿಯಲ್ಲಿ 7 ಮೊಕದ್ದಮೆಗಳನ್ನು ದಾಖಲಿಸಲಾಗಿದ್ದು 3 ಬೈಕ್ ಮತ್ತು ಕಾರನ್ನು ವಶಪಡಿಸಿಕೊಳ್ಳಲಾಗಿದ್ದು, ಈಗಾಗಲೇ ಭಾರತ ಲಾಕ್ಡೌನ್ನಿಂದಾಗಿ ಮದ್ಯ ಮಾರಾಟ ಸಂಪೂರ್ಣ ನಿಷೇಧ ಹೇರಿರುವುದರಿಂದ ಅಕ್ರಮವಾಗಿ ಮದ್ಯ ಮಾರಾಟವಾಗುವ ಕೆಲಸವಾಗುತ್ತಿದೆ. ಬೆಳಗ್ಗೆ ಮತ್ತು ಸಂಜೆ ಗಸ್ತು ಹಾಕಲಾಗಿದೆ. ತಾಲೂಕಿನ ಎಲ್ಲಾ ದಿನಸಿ ಅಂಗಡಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದು, ಪ್ರಕರಣದಲ್ಲಿ ಅವರನ್ನು ಸಹ ಆರೋಪಿ ಎಂಬಂತೆ ದಾಖಲಿಸಲಾಗುವುದು. ಈಗಾಗಲೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕರಪತ್ರಗಳನ್ನು ಹಂಚಿ ಯಾವುದೇ ಕಾರಣಕ್ಕೂ ಕಳ್ಳಭಟ್ಟಿ ಸಾರಾಯಿ ಸೇವನೆ ಮಾಡಬಾರದು, ಮದ್ಯಪಾನ ಸಿಗದೇ ಇರುವ ಸಮಯದಲ್ಲಿ ಸ್ಯಾನಿಟರಿಗಳನ್ನು ಕುಡಿಯದಂತೆ ಜಾಗೃತಿ ಮೂಡಿಸಲಾಗಿದೆ. ಅಕ್ರಮವಾಗಿ ಮದ್ಯಪಾನ ಮಾರಾಟ ಮಾಡುವವರ ಮೇಲೆ ಯಾವುದೇ ಮುಲಾಜಿಗೆ ಒಳಗಾಗದೆ ಕಠಿಣ ಕ್ರಮ ಜರುಗಿಸಲಾಗಿದೆ ಎಂದು ಹೇಳಿದರು. ಈ ದಿನ ಗೌರಿಕೊಪ್ಪಲು, ಹಳೇಬೀಡು ಹೋಬಳಿ ಗೌರಿಕೊಪ್ಪಲಲ್ಲಿ ದಾಸ್ ಶೆಟ್ಟಿ ಮತ್ತು ಅವನ ಮಗ ಸಿದ್ಧ ಶೆಟ್ಟಿ ಎಂಬುವರು ಕಳ್ಳಭಟ್ಟಿ ಸಾರಾಯಿನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಇನ್ಫಾರ್ಮೇಷನ್ ಬಂತು. ಅಲ್ಲಿ ಹೋದಾಗ ಅವನ ಮಗ ಸಿದ್ಧ ಶೆಟ್ಟಿ
ನಮಗೆ ತಲೆ ತಪ್ಪಿಸ್ಕೊಂಡಿದ್ದಾನೆ. ಅವರ ತಂದೆ ದಾಸ್ ಶೆಟ್ಟಿ ಅವ್ರನ್ನ ಅರೆಸ್ಟ್ ಮಾಡಿ ಸಾರಾಯಿ ಮತ್ತು ಒಂದು ಬೈಕನ್ನು ನಾವು ಸೀಸ್ ಮಾಡಿ ಈ ದಿನ ಮೊಕದ್ದಮೆ ನಾವು ದಾಖಲಿಸಿದ್ದೀವಿ. ಈ ಕೋವಿಡ್-19 ಸ್ಟಾರ್ಟ್ ಆದಮೇಲೆ ನಮ್ಮ ಇಲಾಖಾ ವತಿಯಿಂದ ಇಲ್ಲಿ ನಮ್ಮ ಬೇಲೂರು ವಲಯ ವ್ಯಾಪ್ತಿಯಲ್ಲಿ ಸುಮಾರು ಒಂದು 7 ಮೊಕದ್ದಮೆಗಳನ್ನ ನಾವು ದಾಖಲಿಸಿದ್ದೀವಿ. ಇದರಲ್ಲಿ ಒಂದು 3 ಬೈಕ್ಗಳು, ಒಂದು ಕಾರನ್ನ ನಾವು ವಶಪಡಿಸ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಉಪ ಆಯುಕ್ತ ಗೋಪಾಲಕೃಷ್ಣಮೂರ್ತಿ, ಉಪನಿರೀಕ್ಷಕಿ ಸ್ವರ್ಣಶ್ರೀ, ಅರುಣ ಗದಿಗಪ್ಪ, ಪ್ರತಾಪ್, ಮಲ್ಲಿಕಾರ್ಜುನ್, ವಿಶ್ವನಾಥ್ ಹಾಜರಿದ್ದರು. ಹೆಡ್ಸಿಯನ್ ನ್ಯೂಸ್, ಬೇಲೂರು. ಸಕಲೇಶಪುರ ಪಟ್ಟಣದಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಮಾಜಿ ಸೈನಿಕರು ಪೊಲೀಸರಿಗೆ ನೆರವಾಗಲು ಲಾಠಿ ಹಿಡಿದು ಅನಗತ್ಯವಾಗಿ ತಿರುಗಾಡುತ್ತಿರುವ ವಾಹನಗಳನ್ನು ಪರಿಶೀಲನೆ ಮಾಡಿ ಕೊರೋನಾ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ. ಸಕಲೇಶಪುರ ಪಟ್ಟಣದ ಹಲವೆಡೆ ಕಾರ್ಯನಿರ್ವಹಿಸುತ್ತಿರುವ ನಿವೃತ್ತ ಯೋಧರ ತಂಡದ ಪರವಾಗಿ ನಿವೃತ್ತ ಸೈನಿಕರ ಸಂಘದ ಅಧ್ಯಕ್ಷ ಟಿಪಿ ಕೃಷ್ಣಪ್ಪ ಮಾತನಾಡಿ, ತಾಲೂಕು ಆಡಳಿತಕ್ಕೆ ನೆರವು ನೀಡುವ ದೃಷ್ಟಿಯಿಂದ ನಾವು ಸಹ ಸೇವಾ ಚಟುವಟಿಕೆಯಲ್ಲಿ ನಿರತರಾಗಿದ್ದೇವೆ. ಅನಗತ್ಯವಾಗಿ ತಿರುಗಾಡುವವರಿಗೆ ಕೊರೋನಾ ಕುರಿತು ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದರು. ನಮ್ಮ ಮಾಜಿ ಸೈನಿಕರು ದಿನನಿತ್ಯ ಕೊರೋನಾ ಬಗ್ಗೆ ಅದನ್ನು ನಿಯಂತ್ರಿಸಲು ಎಷ್ಟು ಸಾಧ್ಯವೋ ಅಷ್ಟನ್ನು ನಮ್ಮ ಸೈನಿಕ ಸಂಘದಿಂದ ಮಾಡ್ತಾಯಿದ್ದೀವಿ. ಪ್ರತಿ ದಿವಸ 8 ಸೈನಿಕರು 2 ಗುಂಪಿನಲ್ಲಿ ಸೇರಿಕೊಂಡು 2 ಚೆಕ್ ಪೋಸ್ಟ್ನ ರೀತಿಯಲ್ಲಿ ನಿಂತು ವಾಹನಗಳನ್ನು ತಪಾಸಣೆ ಮಾಡೋದು ಮತ್ತು ಈ ಪ್ರಚೋದನೆ ನೀಡುವಂಥದ್ದನ್ನು ತಡೆಯೋದು ಮತ್ತು ಬೇರೆ ಜಿಲ್ಲೆಯಿಂದ ಬರುವಂಥ ವಾಹನಗಳನ್ನು ತಡೆದು ತಪಾಸಣೆ ಮಾಡೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ತಹಸೀಲ್ದಾರ್ ಅವರು AC ಅವರಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಯೋಧರಾದ ಧರ್ಮಪ್ಪ, ಜಾನ್, ಸೋಮಶೇಖರ್, ರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹೆಡ್ಸಿಯನ್ ನ್ಯೂಸ್, ಸಕಲೇಶಪುರ. ಕೊರೋನಾ ಸೋಂಕು ಹರಡುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಲಾಕ್ಡೌನ್ ಆದೇಶ ನೀಡಿರುವುದರಿಂದ ಪಟ್ಟಣ ಹಾಗೂ ನಗರಗಳಿಗೆ ಹಾಲು ವಿತರಣೆ ಮಾಡುತ್ತಿದ್ದು, ಅದನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ವಿತರಣೆ ಮಾಡಬೇಕು ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ HK ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಬೈರಾಪುರ ಗ್ರಾಮದಲ್ಲಿರುವ ವಾಹನಗಳ ತಪಾಸಣಾ ಕೇಂದ್ರಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಷ್ಟೋ ಮೆಡಿಕಲ್ ಕಾಲೇಜುಗಳು ಮುಚ್ಚುತ್ತಿದ್ದು, ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ 438 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಡಿಕಲ್ ಕಾಲೇಜು ತೆರೆಯುತ್ತಿರುವುದು ಸರಿಯಾದ ಕ್ರಮವಲ್ಲ ಎಂದರು. ಜಿಲ್ಲೆಯಲ್ಲಿ ವರ್ತಕರು ರೈತರಿಂದ ಕಡಿಮೆ ಬೆಲೆಯಲ್ಲಿ ತರಕಾರಿ ಪದಾರ್ಥಗಳನ್ನು ಕೊಂಡುಕೊಳ್ಳುತ್ತಿದ್ದ ರೈತರನ್ನ ವಂಚಿಸುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ತಕ್ಷಣವೇ ಎಲ್ಲಾ ತಾಲೂಕಿನಲ್ಲೂ ಹಾಪ್ಕಾಮ್ಸ್ ತೆರೆಯಬೇಕು. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಇಲ್ಲವೆಂದು ಅಧಿಕಾರಿಗಳು ಮೈಮರೆಯಬಾರದು. ತಾಲೂಕಿನ ಎಲ್ಲಾ ತಪಾಸಣಾ ಕೇಂದ್ರಗಳಲ್ಲಿ ಕಟ್ಟುನಿಟ್ಟಾಗಿ ವಾಹನಗಳನ್ನು ತಪಾಸಣೆ ಮಾಡಬೇಕು ಎಂದರು. ಶಾಸಕರು ತಪಾಸಣಾ ಕೇಂದ್ರಗಳಲ್ಲಿ ವಾಹನಗಳ ಹಾಜರಾತಿ ಪುಸ್ತಕಗಳನ್ನು ಪರಿಶೀಲಿಸಿ ಹೊರ ಜಿಲ್ಲೆಯಿಂದ ಬರುವ ವಾಹನ ಹಾಗೂ ವ್ಯಕ್ತಿಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕು ಎಂದು ಸೂಚಿಸಿದರು. ನಿರ್ಮೂಲನೆ ಹಂತವಾಗಿ ಲಾಕ್ಡೌನ್ 2 ನಂತರ ಕೇಂದ್ರ ಸರ್ಕಾರ ಕೆಲವು ವಿನಾಯಿತಿಗಳನ್ನು ಘೋಷಣೆ ಮಾಡಿದೆ. ಆ ವಿನಾಯಿತಿಗಳು ಸ್ವಾಗತಾರ್ಹ ಇವೆ. ಆದರೆ ಸಂಪೂರ್ಣ ಲಾಕ್ಡೌನನ್ನು ತೆಗೆಯುವಂಥ ಮೊನ್ನೆ ರಾಜ್ಯ ಸರ್ಕಾರದ ನಿಲುವೇನಿದೆ ಅದು ಸರಿ ಇರಲಿಲ್ಲ. ಈ ಒಂದು ತೀರ್ಮಾನಗಳಲ್ಲಿ ರಾಜ್ಯ ಸರ್ಕಾರ ನಿನ್ನೆ ಕೆಲವು ತೀರ್ಮಾನಗಳನ್ನು ಸಂಪುಟ ತೀರ್ಮಾನ ಮಾಡಿದೆ. ಅದರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕೊಡ್ತಕ್ಕಂಥದ್ದು ಚಿಕ್ಕಮಗಳೂರಿಗೆ ಈ ಥರ ಸುಮಾರು 438 ಕೋಟಿ ರೂಪಾಯಿ ಮಂಜೂರು ಮಾಡ್ತಕ್ಕಂಥ ಪ್ರಕ್ರಿಯೆ ನನ್ನ ಪ್ರಕಾರ ಸರಿಯಿಲ್ಲ. ಅದು ಈ ಹಂತದಲ್ಲಿ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಇಂಜಿನಿಯರಿಂಗ್ ಕಾಲೇಜು ಅಂಥ ಉತ್ತಮವಾದ ತೀರ್ಮಾನ ಅಲ್ಲ. ಈಗಲೇ ಇರ್ತಕ್ಕಂಥ ಇಂಜಿನಿಯರ್ ಕಾಲೇಜುಗಳು ಭಾಳಷ್ಟು ಸರ್ಕಾರಿ ಕಾಲೇಜುಗಳೇ ಮುಚ್ಚುತ್ತಾ ಇದ್ದಾವೆ. ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಮತ್ತೊಂದು ನನ್ನ ಒತ್ತಾಯ, ರಾಜ್ಯ ಸರ್ಕಾರ ಈ ಹಿಂದೆ ಏನು ಮಾರ್ಚ್ 24ಕ್ಕೆ ಮೊದಲು ಅನೇಕ ರಸ್ತೆಗಳು ಕೆಲಸ ಪ್ರಾರಂಭ ಆಗಿತ್ತು. ಅದು ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಮಳೆ ಹಾನಿ ಇರ್ಬೋದು, ಲೋಕೋಪಯೋಗಿ ಇಲಾಖೆ ಇರ್ಬೋದು, ಹೇಮಾವತಿ ಜಲಾಶಯ ಯೋಜನೆ ಇರ್ಬೋದು. ಈ ಕಾಮಗಾರಿಗಳು ಪ್ರಾರಂಭವಾಗಿ ನಿಂತಿವೆ. ಈ ಕಾಮಗಾರಿಗಳು ಪ್ರಾರಂಭ ಆಗಲೇಬೇಕು, ಪುನಃ ಪ್ರಾರಂಭ ಆಗಬೇಕು. ಕಾರಣ ಮೇನಿಂದ ಜೂನಿಂದ ಮಲೆನಾಡು ಭಾಗದಲ್ಲಿ ಮಳೆ ಪ್ರಾರಂಭ ಆಗುತ್ತೆ. ಪುನಃ ಕಾಮಗಾರಿಗಳನ್ನು ಮುಗಿಸೋದು ಕಷ್ಟ. ಆದ್ದರಿಂದ ವಿಶೇಷ ಅನುಮತಿ ನೀಡಿ ಮಲೆನಾಡು ಭಾಗದಲ್ಲಿ ಇರ್ತಕ್ಕಂಥ ರಸ್ತೆಗಳ ಕಾಮಗಾರಿಗಳನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸೋದಕ್ಕೆ ರಾಜ್ಯ ಸರ್ಕಾರ ವಿನಾಯಿತಿ ಕೊಡಬೇಕು. ಈ ಸಮಯದಲ್ಲಿ ಜಿಲ್ಲಾ ಎಪಿಎಂಸಿ ಅಧ್ಯಕ್ಷ ಕೆಎಸ್ ಮಂಜೇಗೌಡ, ಜಿಲ್ಲಾ ಪಂಚಾಯಿತಿ ಸದಸ್ಯ ಲೋಕೇಶ್, ತಾಲೂಕು ತಹಸೀಲ್ದಾರ್ ಶಿರೀನ್ ತಾಜ್ ಉಪಸ್ಥಿತರಿದ್ದರು. ಹೆಡ್ಸಿಯನ್ ನ್ಯೂಸ್, ಆಲೂರು.
ಸಕಲೇಶಪುರ ಪಟ್ಟಣದ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 4ರಲ್ಲಿ ಪುರಸಭಾ ಸದಸ್ಯ ಮುಖೇಶ್ ಶೆಟ್ಟಿರವರಿಂದ ಬಡಾವಣೆಯ ಕುಟುಂಬಗಳಿಗೆ ತರಕಾರಿ ಹಾಗೂ ದಿನಸಿ ವಿತರಣೆ ಮಾಡಲಾಯಿತು. ಸಕಲೇಶಪುರದ ಈ ವಾರ್ಡ್ನಲ್ಲಿ 75% ಜನ ಕೂಲಿ ಕಾರ್ಮಿಕರು ವಾಸವಾಗಿದ್ದು ದಿನನಿತ್ಯ ಕೂಲಿ ಮಾಡಿ ಅಗತ್ಯ ವಸ್ತುಗಳು ಖರೀದಿಸಿ ಜೀವನ ಸಾಗಿಸುತ್ತಿದ್ದು, ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಲಾಕ್ಡೌನ್ ಜಾರಿಯಲ್ಲಿದ್ದ ಕಾರಣ ಬಡಾವಣೆ ಜನರ ಬದುಕು ಕಷ್ಟಕರವಾಗಿತ್ತು. 2 ತಿಂಗಳ ಅಕ್ಕಿ ನ್ಯಾಯಬೆಲೆ ಅಂಗಡಿಗಳಿಂದ ಪಡೆದರೂ ತರಕಾರಿ ಹಾಗೂ ಇತರೆ ದಿನಸಿ ಪದಾರ್ಥಗಳು ಕೊಳ್ಳಲು ಸಾಧ್ಯವಾಗದೆ ಬಡಾವಣೆಯ ಮಹಿಳೆಯರು ತಹಸೀಲ್ದಾರ್ ಮಂಜುನಾಥ್ ಅವರಿಗೆ ಮನವಿ ಮಾಡಲು ಮುಂದಾಗಿದ್ದರು. ಈ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ವಾರ್ಡ್ನ ಸದಸ್ಯ ಮುಖೇಶ್ ಶೆಟ್ಟಿ ತಾನು ಇವರುಗಳಿಗೆ ಅಗತ್ಯವಿರುವ ಪದಾರ್ಥಗಳು ವಿತರಿಸುವುದಾಗಿ ಭರವಸೆ ನೀಡಿದರು. ಸುಮಾರು 450 ಕುಟುಂಬಗಳಿಗೆ ತರಕಾರಿ, ಎಣ್ಣೆ ಹಾಗೂ ಇತರೆ ದಿನಸಿ ಪದಾರ್ಥಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಹಸೀಲ್ದಾರ್ ಮಂಜುನಾಥ್ ಮಾತನಾಡಿ, ಲಾಕ್ಡೌನ್ ಸಂದರ್ಭದಲ್ಲಿ ಜನ ಸಂಕಷ್ಟದಲ್ಲಿದ್ದು ತನ್ನ ಬಡಾವಣೆಯ ಜನರ ಸಂಕಷ್ಟಕ್ಕೆ ಮುಖೇಶ್ ಶೆಟ್ಟಿರವರು ಸ್ಪಂದಿಸಿ ಮಾದರಿ ಜನಪ್ರತಿನಿಧಿಯ ಜವಾಬ್ದಾರಿ ತೋರಿಸಿದ್ದಾರೆ ಎಂದರು. ಸಕಲೇಶಪುರ ನಿಜವಾಗಿ ಅಗ್ರಹಾರ ಜಾಗದಲ್ಲಿ ತುಂಬಾ ರೈತರು ಮತ್ತೆ ಕೂಲಿ ಕಾರ್ಮಿಕರು ಇರುವಂತ ಒಂದು ಜಾಗ ಇದು. ಬೇರೆ ಬೇರೆ ಕಡೆಯಿಂದ ಬಂದು ಸುಮಾರು ವರ್ಷಗಳಿಂದ ಇಲ್ಲಿ ತಮ್ಮ ಆವಾಸವನ್ನು ಮಾಡಿಕೊಂಡಿದ್ದಾರೆ. ಮತ್ತೆ ಹೆಚ್ಚಿನ ರೀತಿಯಲ್ಲಿ ತಮ್ಮ ಕೂಲಿ ಕರ್ತವ್ಯನೇ ಅವಲಂಬಿಸಿಕೊಂಡಿರೋದ್ರಿಂದ ಈ 3 ದಿವಸಗಳ ಹಿಂದೆ ಅವರಿಗೆ ಸ್ವಲ್ಪ ಸಮಸ್ಯೆಗಳನ್ನು ಹೇಳಿ ನಮ್ಮ ಮಾಧ್ಯಮದ ಮೂಲಕ ಮತ್ತೆ ನಮ್ಮ ತಾಲೂಕು ಪ್ರತಿನಿಧಿಗಳು ಇಲ್ಲಿನ ಕೌನ್ಸಿಲರ್ ಅವ್ರಿಗೂ ಗಮನಕ್ಕೆ ತಂದಾಗ ನಾವೇ ಒಂದು ನಿರ್ಧಾರ ಕೈಗೊಂಡು ಅವರ ಮನೆಗಳ ಹತ್ರನೇ ಬಂದು ಯಾರ್ಯಾರಿಗೆ ಆ ಥರ ಆಹಾರದಿಂದ ವಂಚಿತರಾಗಿದ್ದಾರೆ ಅಥವಾ ಸೌಲಭ್ಯಗಳು ಇಲ್ಲ ಅಂಥವರಿಗೆ ನಾವೇ ಮನೆ ಪಟ್ಟಿ ಮಾಡಿದ್ದೀವಿ. ಮತ್ತು ಅವರಿಂದ ಬರೆಸ್ಕೊಂಡಿದ್ವಿ. ಕಾರ್ಡ್ ಇಲ್ಲದೆ ಇರೋರು, ಇರೋದು ಮತ್ತು ರೇಷನ್ ಸಿಕ್ಕಿರೋರು, ಸಿಗದೇ ಇರೋವಂಥವ್ರು. ಇವತ್ತು ಯಾರಿಗೆ ರೇಷನ್ ಸಿಕ್ಕಿದೆ ಅಂಥವ್ರಿಗೆ ತರಕಾರಿ ಧಾನ್ಯಗಳದ್ದು ಸಮಸ್ಯೆ ಇತ್ತು. ಅಂಥವ್ರಿಗೆ ಅದನ್ನು ನಮ್ಮ ಈ ಭಾಗದ ಕೌನ್ಸಿಲರ್ ಅವರು ತುಂಬ ಉತ್ಸುಕರಾಗಿ ಮತ್ತು ಮುಖೇಶ್ ಶೆಟ್ಟರು ಭಾಳ ಮುಖ್ಯವಾಗಿ ಅವರ ಇನಿಷಿಯೇಟ್ ತೊಗೊಂಡು ಮತ್ತು ನಮ್ಮ ಇವರು ಉಮೇಶ್ ಅಣ್ಣ ಅವರು ಇವ್ರ ಜೊತೆ ಕೈಗೂಡಿ ಸುಮಾರು ಜನರು ಈ ರೀತಿ ಪಟ್ಟಿ ಮಾಡಿಕೊಂಡು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಅವ್ರ ಮನೆ ಬಾಗಿಲಿಗೆ ಆ ದವಸ ಧಾನ್ಯ ತರಕಾರಿಗಳನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ನಮ್ಮ ಕರ್ನಾಟಕದಲ್ಲಿ, ಅದು ಹಾಸನ ಜಿಲ್ಲೆಯಲ್ಲಿ ಮತ್ತು ಇಂಥ ಸಕಲೇಶಪುರ ಗುಡ್ಡಗಾಡು ಪ್ರದೇಶದಲ್ಲಿ ಕೌನ್ಸಿಲರ್ ಅವರು ಇಂಥ ನಿರ್ಧಾರ ತಗೊಂಡಿರ್ತಕ್ಕಂಥ ಪ್ರಪ್ರಥಮ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿ ಅಕ್ಬರ್ ಮುಲ್ಲಾ, ಪಟ್ಟಣ ಠಾಣೆ ಸಬ್ ಇನ್ಸ್ಪೆಕ್ಟರ್ ರಾಘವೇಂದ್ರ, ಪುರಸಭಾ ಸದಸ್ಯ ಉಮೇಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. ಬೇಲೂರು ತಾಲೂಕಿನ ಮಾಜಿ ಶಾಸಕ ದಿವಂಗತ ವೈಎನ್ ರುದ್ರೇಶ್ ಗೌಡರ ಕುಟುಂಬದ ವತಿಯಿಂದ ಬೇಲೂರಿನ ನಿರಾಶ್ರಿತ ಕೇಂದ್ರಕ್ಕೆ ಆಹಾರ ಪದಾರ್ಥಗಳು ಹಾಗೂ ದಿನಸಿ, ತರಕಾರಿ ಸೇರಿದಂತೆ ಹಲವು ವಸ್ತುಗಳನ್ನು ತಹಸೀಲ್ದಾರ್ ಮುಖಾಂತರ ನೀಡಲಾಯಿತು. ಕೋವಿಡ್-19ನಿಂದಾಗಿ ನಿರಾಶ್ರಿತರಾಗಿರುವ ಕೂಲಿ ಕಾರ್ಮಿಕರು ಸೇರಿದಂತೆ ಸುಮಾರು 110 ಜನರಿಗೆ ಪ್ರತಿನಿತ್ಯ ಊಟ ವಸತಿಯನ್ನು ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಸುತ್ತಿದೆ. ಇದಕ್ಕೆ ಮಾಜಿ ಶಾಸಕ ಹಾಗೂ ಕೊಡುಗೈ ದಾನಿ ಎಂದೇ ಹೆಸರಾಗಿದ್ದ ದಿವಂಗತ ವೈಎನ್ ರುದ್ರೇಶ್ ಗೌಡರ ಕುಟುಂಬದವರು ಆಹಾರ ಪದಾರ್ಥಗಳು ಹಾಗೂ ತರಕಾರಿಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಖಾದಿ ಗ್ರಾಮೀಣ ಅಭಿವೃದ್ಧಿ ಮಾಜಿ ನಿರ್ದೇಶಕ ವೈಎನ್ ಕೃಷ್ಣೇಗೌಡ ಮಾತನಾಡಿ, ಈ ಕೊರೋನಾ ಮಹಾಮಾರಿ ಇಡೀ ದೇಶವ್ಯಾಪ್ತಿ ವ್ಯಾಪಿಸುತ್ತಿದ್ದು ಇದನ್ನು ಹೋಗಲಾಡಿಸಲು ಎಲ್ಲರ ಸಹಕಾರ ಅತಿ ಮುಖ್ಯ. ಅದರ ಜೊತೆ ಸರ್ಕಾರದ ಮನವಿಯಂತೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು. ವ್ಯವಸಾಯ ಕಾರ್ಖಾನೆಗಳು ನಿಂತಿರುವುದರಿಂದ ಎಷ್ಟೋ ಕುಟುಂಬಗಳು ನಿರಾಶ್ರಿತರಾಗಿದ್ದಾರೆ. ಅಂಥವರನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸದೆ ಅವರಿಗೆ ಸಹಾಯ ಹಸ್ತವನ್ನು ಪ್ರತಿಯೊಬ್ಬರೂ ಮಾಡಬೇಕು ಎಂದು ತಿಳಿಸಿದರು. ನಮ್ಮ ಸೋಷಿಯಲ್ ಡಿಸ್ಟೆನ್ಸಿಂದ ಆ ವೈರಸ್ಸನ್ನು ಬಡಿದೋಡಿಸಬೇಕು ಅಂತ ನಮ್ಮ ದೇಶದ ಜನರು ಹಾಗೂ ಎಲ್ಲ ಸಾರ್ವಜನಿಕರು ಎಲ್ಲರೂ ಒಂದೊಂದು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ನಮ್ಮ ದೇಶದಲ್ಲಿ ಕೊರೋನಾ ಕಾಯಿಲೆಯನ್ನು ಆದಷ್ಟು ಕಮ್ಮಿ ಮಾಡೋಕ್ಕೋಸ್ಕರ ಎಲ್ಲರೂ ಒಂದು ತಿಂಗಳಿಂದ ಎಲ್ಲ ಕಾರ್ಖಾನೆಗಳು ಹಾಗೂ ಎಲ್ಲ ವ್ಯವಸಾಯಗಳು ಎಲ್ಲ ನಿಂತೋದ್ರಿಂದ ನಿರಾಶ್ರಿತರು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಉಣ್ಣಲು ಹಾಗೂ ತಿನ್ನಲು ಏನೂ ಸಿಗದ ಕಾರಣ ಜನರು ನಿರಾಶ್ರಿತರಿಂದ ಇದ್ದಾರೆ. ಹಾಗಾಗಿ ತಮ್ಮಲ್ಲಿ ಇರುವಂಥವರು ಅವರಿಗೆ ಸಹಾಯ ಮಾಡಬೇಕು. ಹಾಗಾಗಿ ನಮ್ಮ ಕುಟುಂಬದಲ್ಲಿ ಇವತ್ತು ರುದ್ರೇಶ್ ಗೌಡ್ರವರ ನೆನಪಿಗೋಸ್ಕರ ಅವರ ಮಗಳು ಇವತ್ತು ಅವರಿಗೆ ಯಾರು ನಿರಾಶ್ರಿತರಿರ್ತಾರೋ ಅವರಿಗೆಲ್ಲ ಸಹಾಯ ಮಾಡೋಕ್ಕೋಸ್ಕರ ದವಸ ಧಾನ್ಯಗಳನ್ನೆಲ್ಲ ಕೊಟ್ಟು ಅವರು ಸಹಾಯ ಮಾಡ್ತಾ ಇದ್ದಾರೆ. ರುದ್ರೇಶ್ ಗೌಡರ ಪುತ್ರಿ ಅಮೃತಾ ಮಾತನಾಡಿ, ನಮ್ಮ ತಂದೆ ಹಾಗೂ ಕುಟುಂಬದಲ್ಲಿ ಕಷ್ಟದಲ್ಲಿ ಇರುವಂತವರಿಗೆ ಹಾಗೂ ನೊಂದವರಿಗೆ ಅವರ ಕಷ್ಟಗಳಿಗೆ ಭಾಗಿಯಾಗುತ್ತಿದ್ದರು. ಅದರಂತೆ ನಮ್ಮ ಅಪ್ಪ ಕೂಡ ಪ್ರತಿಯೊಬ್ಬ ಜನರ ಜೊತೆ ಒಡನಾಟ ಇದ್ದಿದ್ದರಿಂದ ಅವರು ಮಾಡುತ್ತಿದ್ದ ಸಹಾಯವನ್ನ ನಾನು ಕಣ್ಣಾರೆ ನೋಡಿದ್ದು. ಇಂತಹ ಸಮಯದಲ್ಲಿ ಯಾರಿಗಾದರೂ ನೆರವಾಗಬೇಕು ಎಂಬುದು ನಮ್ಮ ತಂದೆ ತಾಯಿಯ ಅಪೇಕ್ಷೆಯಂತೆ ಅವರ ಹೆಸರಿನಲ್ಲಿ ನಿರಾಶ್ರಿತರ ಕೇಂದ್ರಕ್ಕೆ ಹಾಗೂ ಹಳೆಬೀಡಿನ ಹೋಮ್ ಕ್ವಾರಂಟೈನ್ನಲ್ಲಿರುವವರಿಗೆ ದಿನನಿತ್ಯದ ವಸ್ತುಗಳನ್ನು ನೀಡಲಾಗುತ್ತಿದೆ. ಇನ್ನು ಮುಂದೆಯೂ ಸಹ ನಮ್ಮ ಕುಟುಂಬ ನೊಂದವರ ಹಾಗೂ ಬಡವರ ಪರವಾಗಿದೆ ಎಂದು ತಿಳಿಸಿದರು.
ಇವತ್ತು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅಪ್ಪನ ಹೆಸರಲ್ಲಿ ನಾವು ಅಪ್ಪಂಗೆ ಎಷ್ಟು ಇಷ್ಟ ಇತ್ತು ಜನಕ್ಕೆ ಸಹಾಯ ಮಾಡೋದು. ನಾನು ಅವ್ರ ಮಗಳಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗುತ್ತೆ ನಂಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಹೆಮ್ಮೆ ಅದು ಹೇಳ್ಕೊಳಕ್ಕೆ. ಬೇಲೂರಲ್ಲಿ ಎಷ್ಟೋ ಜನ ಹಸುವಿಂದ ಇದ್ದಾರೆ. ಅಪ್ಪ ಇದ್ದಿದ್ರೆ ಎಷ್ಟೋ ಸಹಾಯ ಮಾಡ್ತಿತ್ತು. ಅದನ್ನೇ ನಾನು ಮಾಡೋಣ, ನಮ್ಮ ಕುಟುಂಬದಿಂದ ಚಿಕ್ಕಪ್ಪ ಮತ್ತು ಅಮ್ಮ ಎಲ್ಲರೂ ಸೇರಿ ಸಪೋರ್ಟ್ ಮಾಡಿ ಮಾಡೋಣ ಅಂತ ಹೇಳಿ ಕೊರೋನಾ ಹೆಮ್ಮಾರಿ ಈ ರೋಗವನ್ನು ತಡೆಯೋದಕ್ಕೆ, ಜನಕ್ಕೆ ಸಹಾಯ ಮಾಡೋದಕ್ಕೆ ಮತ್ತು ಹಸುವಿನಿಂದ ಇರಬಾರ್ದು ಅಂತ ನಮ್ಮ ಕೈಲಿ ಎಷ್ಟಾಗುತ್ತೆ ಇವತ್ತು ಮಾಡ್ತಿದ್ದೀವಿ. ತುಂಬ ಸಂತೋಷ ಆಗುತ್ತೆ. ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಖುಷಿ ಆಗುತ್ತೆ ಅದಕ್ಕೆ. ನಂತರ ಮಾತನಾಡಿದ ಕೀರ್ತನಾ ರುದ್ರೇಶ್ ಗೌಡ, ಹಿಂದಿನಿಂದಲೂ ಸಹ ನಮ್ಮ ಕುಟುಂಬಕ್ಕೆ ಯಾರೇ ಕಷ್ಟ ಎಂದು ಬಂದಂಥ ಸಂದರ್ಭದಲ್ಲಿ ಅವರನ್ನ ವಾಪಸ್ ಕಳುಹಿಸಿದಂಥ ಉದಾಹರಣೆಗಳೇ ಇಲ್ಲ. ಮುಂದೆಯೂ ಸಹ ನಮ್ಮ ಕುಟುಂಬದಿಂದ ನೊಂದವರ ಪರವಾಗಿ ಸಹಾಯ ಮಾಡುವುದಾಗಿ ಹೇಳಿದರು. ರುದ್ರೇಶ್ ಗೌಡರು ತುಂಬ ಬಡವರಿಗೆ ಸಹಾಯ ಮಾಡ್ತಾಯಿದ್ರು. ಅದು ನೆನಪಿಗೋಸ್ಕರ ನಾನಿವತ್ತು ನಮ್ಮ ಕುಟುಂಬದ ಸೇರಿ ಕೊರೋನಾ ವೈರಸ್ ಬಂದಿದ್ದರಿಂದ ಈ ಥರ ಸಹಾಯ ಮಾಡ್ತಾಯಿದ್ದೀವಿ. ನಮ್ಮ ಹಿಂದೆನೂ ಅಷ್ಟೇ ಯಾರೇ ಬಂದರೂ ಒಂದು ಮನೆಗೆ ಬಂದರೂ ಉಪವಾಸ ಅಂತೂ ಕಳಿಸ್ತಾನೆ ಇರಲಿಲ್ಲ. ಒಂದು ಲೋಟ ನೀರಾದರೂ ಕೊಟ್ಟು ಕಳಿಸ್ತಾ ಇದ್ವಿ. ಅದೇ ರೀತಿ ಈ ಸಂದರ್ಭದಲ್ಲಿ ವೈಎನ್ ಮಲ್ಲೇಶ್ ಗೌಡ, ಉಪ ತಹಸೀಲ್ದಾರ್ ನಾಗರಾಜ್, ಸಮಾಜ ಕಲ್ಯಾಣ ಇಲಾಖೆಯ ಸಂತೋಷ್, ಜೀವನ್, ಬಾಬು, ಲೋಕೇಶ್, ಗುರುಪ್ರಸಾದ್, ಕೇಶವಮೂರ್ತಿ ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೊರೋನಾ ಸಂಬಂಧಿಸಿದಂತೆ ಎಲ್ಲ ಕಡೆ ಲಾಕ್ಡೌನ್ ಆಗಿದ್ದು, ಈ ಸಂದರ್ಭದಲ್ಲಿ ಕೊರೋನಾ ತಡೆಯುವ ನಿಟ್ಟಿನಲ್ಲಿ ಕೊರೋನಾ ಸೈನಿಕರು ಹೆಚ್ಚು ಕೆಲಸ ನಿರ್ವಹಣೆ ಮಾಡುತ್ತಿದ್ದಾರೆ. ಅವರಿಗಾಗಿ ಏಪ್ರಿಲ್ 20ರಂದು ಹೊಳೆನರಸೀಪುರ ಟೌನ್ ಚರ್ಚ್ನ ಫಾದರ್ ಮಹೇಶ್ ಇದನ್ನ ನಿಂಬೆಹಣ್ಣಿನ ಜ್ಯೂಸ್ ವ್ಯವಸ್ಥೆ ಕಲ್ಪಿಸಿದ್ದರು. HCN ನ್ಯೂಸ್ ಹೊಳೆನರಸೀಪುರ. ಹೊಳೆನರಸೀಪುರದ ಆರ್ಯವೈಶ್ಯ ಯುವ ಬ್ರಿಗೇಡ್ ವತಿಯಿಂದ ಪಟ್ಟಣದ ನಿರಾಶ್ರಿತರಿಗೆ ರಾತ್ರಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಯುವ ಬ್ರಿಗೇಡ್ನ ಸದಸ್ಯ ಕಿಶೋರ್ ಮಾತನಾಡುತ್ತಾ, ತಮ್ಮ ಆರ್ಯವೈಶ್ಯ ಮಂಡಳಿಯವರ ಸಹಾಯದ ಮೇರೆಗೆ 6 ದಿನ ರಾತ್ರಿಯ ವೇಳೆ ನಿರಾಶ್ರಿತರಿಗೆ ಊಟದ ವ್ಯವಸ್ಥೆ ಮಾಡಬೇಕು ಎಂದುಕೊಂಡಿದ್ದೇವೆ. ನಮ್ಮ ಜನರ ಪ್ರೋತ್ಸಾಹ ಹೇಗೆ ಸಿಕ್ಕರೆ ಇನ್ನು ಲಾಕ್ಡೌನ್ ಮುಗಿಯುವವರೆಗೂ ಊಟದ ವ್ಯವಸ್ಥೆ ಮಾಡುವುದಾಗಿ ಹೇಳಿದರು. ಹೀಗೆ ಇಲ್ಲಿ ಬೇರೆ ರಾಜ್ಯದಿಂದ ಬಂದು ಅನಾಗತ್ಯವಾಗಿ ಬೇರೆ ಲಾಕ್ಡೌನ್ ಗೇಟ್ ಹಾಕಿರೋದ್ರಿಂದ ಬೇರೆ ರಾಜ್ಯಕ್ಕೆ ಹೋಗದೇ ಇರೋಂಥ ಎಷ್ಟೋ ಜನ ಇಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು. ಅವ್ರಿಗೆ ಯಾರಿಗೂ ಸರಿಯಾಗಿ ಅಡುಗೆ ಮಾಡ್ಕೊಳ್ಳೋಕ್ಕೆ ಪದಾರ್ಥಗಳಿಗಿದ್ದು ಅವ್ರಿಗೆ ಅವಕಾಶ ಇಲ್ಲದಲ್ಲೇ ಅವ್ರಿಗೆ ಊಟ ಇಲ್ಲದೆಲ್ಲನೂ ಮಾಹಿತಿ ಬಂದಿದೆ. ಹಲವಾರು ಸಂಘ ಸಂಸ್ಥೆಗಳು ಬೆಳಗ್ಗೆ ಮತ್ತು ಮಧ್ಯಾಹ್ನ ಕೊಡ್ತಾಯಿದ್ರು. ನಮ್ಮ ಆರ್ಯವೈಶ್ಯ ಯುವ ಬ್ರಿಗೇಡ್ ಕಡೆಯಿಂದ ನಾವು ತಹಶೀಲ್ದಾರ್ ಹತ್ರ ಹೋಗಿ ಕೇಳಿದಾಗ ನಮ್ಮ ಬ್ರಿಗೇಡ್ ಕಡೆಯಿಂದನೂ ಏನಾದ್ರು ಮಾಡಬೇಕು, ಈ ಥರ ಊಟ ಕೊಡಬೇಕು ಅಂತಿದ್ದೀವಿ ಅಂದಿದ್ದಕ್ಕೆ ರಾತ್ರಿ ಕೊಡಿ ಅಂತ ಹೇಳಿದರೆ. ಸೊ ಅದಕ್ಕೆ ನಮ್ಮ ಆರ್ಯವೈಶ್ಯ ಯುವ ಬ್ರಿಗೇಡ್ ಕಡೆಯಿಂದ ರಾತ್ರಿ ಊಟ ಕೊಡ್ತೀವಿ. ನಮಗೆ ಎಲ್ಲ ನಮ್ಮ ಆರ್ಯವೈಶ್ಯ ಜನಾಂಗದಿಂದ ತುಂಬ ಚೆನ್ನಾಗಿ ಸಪೋರ್ಟ್ ಬಂದಿದೆ. ಸೊ ನಾವು ಚೆನ್ನಾಗಿ ಮಾಡಬೇಕು ಅಂತಿದ್ದೀವಿ. ಆ ತಾಯಿ ಅವಕಾಶ ಕೊಟ್ಟರೆ ಕರೋನಾ ಎಷ್ಟು ದಿವಸ ಇರುತ್ತೋ ಅಲ್ಲಿಗಂಟನೂ ನಮ್ಮ ಜನಾಂಗದಿಂದ ಸಪೋರ್ಟ್ ತೊಗೊಂಡು ನಮ್ಮ ಹುಡುಗರೆಲ್ಲ ಸೇವೆ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ ನಾವು ಯಾವಾಗ ಎಲ್ಲಿಗಂಟ ಅವಕಾಶ ಇದೆಯೋ ಅಲ್ಲಿಗಂಟ ನಾವು ರಾತ್ರಿ ಊಟ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ದೇಶವೇ ಲಾಕ್ಡೌನ್ ಆಗಿರುವುದರಿಂದ ಹಾಸನದಲ್ಲಿ ದಿನಗೂಲಿ ಕೆಲಸ ಮಾಡುವ ಕಾರ್ಮಿಕರು ಮತ್ತು ಬಡವರಿಗೆ ದಿನನಿತ್ಯ ಬಳಸುವ ದಿನಸಿ ಪದಾರ್ಥಗಳನ್ನು ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಸಿಆರ್ ಶಂಕರ್ ವಿತರಿಸಿದರು. ನಂತರ ಮಾತನಾಡಿದ ಅವರು, ಪ್ರತಿನಿತ್ಯ ಕೂಲಿ ನಂಬಿಕೊಂಡೇ ಜೀವನ ಸಾಗಿಸುವ ಬಡ ಕಾರ್ಮಿಕರ ಕುಟುಂಬದವರು ಯಾರೂ ಉಪವಾಸದಿಂದ ಇರಬಾರದು ಎಂದು ಜೆಡಿಎಸ್ ನಾಯಕರಾದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ಸಂಸದರಾದ ಪ್ರಜ್ವಲ್ ರೇವಣ್ಣನವರು ಅಂತಹ ಕುಟುಂಬಗಳ ನೆರವಿಗಾಗಿ ಸಾವಿರಾರು ಆಹಾರದ ಕಿಟ್ಗಳನ್ನು ವಿತರಿಸಲು ಮುಂದಾಗಿರುವುದು ಉತ್ತಮವಾಗಿದೆ ಎಂದರು. ಅದೇ ರೀತಿ ಹಾಸನ ನಗರದಲ್ಲೂ ಶಿಕ್ಷಕಿ ರಾಣಿ ಮತ್ತು ಉಮೇಶ್ ಗಿರೀಶ್ರೊಂದಿಗೆ ಬಿಸಿಲಿನಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಪೊಲೀಸ್ ಸಿಬ್ಬಂದಿ ಮತ್ತು ಇತರೆ ಕಾರ್ಯಗಳಲ್ಲಿ ತೊಡಗಿರುವವರಿಗೆ ತಂಪಾದ ಮಜ್ಜಿಗೆಯನ್ನು ತಮ್ಮ ಮನೆಯಲ್ಲೇ ತಯಾರಿಸಿ ನೀಡುವ ಕೆಲಸ ಮಾಡ್ತಿದ್ದಾರೆ. ಅದರೊಂದಿಗೆ ಕೊರೋನಾ ಬಗ್ಗೆ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ಕರೋನಾ ವಾರಿಯರ್ಸ್ ಬಂದಾಗಲಿ ಪೊಲೀಸ್ನವರು ಅವರೆಲ್ಲರೂ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಕೆಲವು ಕಡೆ ಮಜ್ಜಿಗೆ ಎಲ್ಲ ಮಾಡ್ಕೊಳ್ಳೋಣ ಕೊಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಗಿರೀಶ್ ಸರ್ ಈ ಕೆಲವೇ ಕಾರಣದಿಂದ ಸ್ಕೌಟ್ ಆ್ಯಂಡ್ ಗೈಡಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಪೋರ್ಟಿವ್ ಆಗಿ ನಾವು ಅವ್ರ ಜೊತೆ ಇರ್ತೀವಿ. ನಾನು ಗೈಡ್ ಕ್ಯಾಪ್ಟನ್ ಆಗಿ ಮಾಡ್ತಾ ಇದ್ದೀನಿ.
ಸಕಲೇಶಪುರ ಪಟ್ಟಣದಲ್ಲಿ ಸಮಬೆಸೆ ನಿಯಮದಂತೆ ಮಂಗಳವಾರ ಮುಂಜಾನೆ 8 ರಿಂದ 12 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಅಂಗಡಿಗಳನ್ನು ತೆರೆಯಲು ಅವಕಾಶವಿದ್ದು, ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳಲ್ಲಿ ಪಟ್ಟಣಕ್ಕೆ ಆಗಮಿಸಿದ್ದರಿಂದ ವಾಹನ ದಟ್ಟಣೆಯುಂಟಾಗಿತ್ತು. ಎಪಿಎಂಸಿ ಆವರಣದಲ್ಲಿ ಮಾತ್ರವಲ್ಲದೆ ಮಳಲಿ ಸಮೀಪ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಲೇಔಟ್ನಲ್ಲಿ ಸಹ ತರಕಾರಿ, ಹಣ್ಣು, ಹೂವು ಮಾರುಕಟ್ಟೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಆದರೆ ತೇಜಸ್ವಿ ವೃತ್ತದಲ್ಲಿ ಮಿತಿ ಮೀರಿದ ಸಂಖ್ಯೆಯಲ್ಲಿ ವಾಹನಗಳು ಬಂದಿದ್ದರಿಂದ ಖುದ್ದು ತಹಸೀಲ್ದಾರ್ ಲಾಠಿ ಹಿಡಿದು ವಾಹನ ಸವಾರರನ್ನ ನಿಯಂತ್ರಿಸಿದರು. HCN ನ್ಯೂಸ್ ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಮರೀಚಿಕೆಯಾದ ಸಾಮಾಜಿಕ ಅಂತರ, ಎಲ್ಲೆಡೆ ನಿಯಮ ಮೀರಿ ಜನಜಂಗುಳಿ, ಪಕ್ಷಗಳ ಕಾರ್ಯಕ್ರಮದಲ್ಲೇ ಮಾಯವಾಗುತ್ತಿರುವ ನಿಯಮ ಪಾಲನೆ. 1 ರಿಂದ 10ನೇ ತರಗತಿಯ ಮಕ್ಕಳಿಗೆ ಆಕಾಶವಾಣಿ, ಕೇಬಲ್ ಟಿವಿಗಳಲ್ಲಿ ಪಾಠ ಪ್ರವಚನ. ಮಾಜಿ ಸಚಿವರ ನೂತನ ಪ್ರಯೋಗ, ತಾಲೂಕು ಅಧಿಕಾರಿಗಳಿಗೆ ಸೂಚನೆ ನೀಡಿದ HT ರೇವಣ್ಣ. ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿಗೆ ಸಚಿವ ಸಂಪುಟ ಒಪ್ಪಿಗೆ, ಆರ್ಥಿಕ ಸಂಕಷ್ಟದ ಕಾಲದಲ್ಲಿ ಇದು ಸರಿಯಾದ ಕ್ರಮವಲ್ಲ, ವಿರೋಧ ವ್ಯಕ್ತಪಡಿಸಿದ ಜೆಡಿಎಸ್ ರಾಜ್ಯಾಧ್ಯಕ್ಷ HK ಕುಮಾರಸ್ವಾಮಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.